ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ನಜ್ಜಿ ಸ್ವಲ್ಪದಾಗ ಮಿಸ್ ಆಯ್ತು ಗುರು. ಇವತ್ತು ನಮ್ಮ ಮ್ಯಾಚು, ನಮ್ಮ RCB ಮ್ಯಾಚು. ಸೊ ಒಂಥರ ಭಾಳ ಅಂದ್ರೆ ಭಾಳ ಬೇಸರ ಆಯ್ತಂತ ಹೇಳ್ಬೇಕು. ಒಂಥರ ವಿಡಿಯೋ ಮಾಡ್ಲಿಕ್ಕೆ ಮನ್ಸಿಲ್ಕರ. ಸೊ ನಿಮ್ಗಾಗಿ ಮಾಡಲೇಬೇಕಲ್ಲ ವಿಡಿಯೋ, ಅದಕ್ಕೆ ವಿಡಿಯೋ ಮಾಡಕ್ಕೆ ಬರಬೇಕಾಯ್ತು. ಸೊ ಏನು ಮಾಡಬೇಕು ಅಂದ್ರೆ, ನಮ್ಮ RCB ಎಲಿಸ್ ಪೆರಿ ಅವರ ಇನ್ನಿಂಗ್ಸ್ ಏನೈತಿ 80 ಅಂತ ಹೊಡೆದಿದ್ರಲ್ಲ, ಅದನ್ನೇ ನಮ್ಮ ವ್ಯರ್ಥ ಆಯ್ತು ಅನ್ನಕ್ಕೆ ಕೇಳಕ್ಕೆ ಒಂಥರ ಬೇಸರ ಆಕೈತಿ. ಸೊ ನಮ್ಮ RCB ಇವತ್ತು ಸೋತೈತಿ. ಸೊ ಇವತ್ತು ನಮ್ಮ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಐತಿ, ಟಾಸ್ ಗೆದ್ದು ಇವತ್ತು ಟಾಸ್ ಗೆದ್ದು ಕೂಡಲೇ ಅರ್ಧ ಗೊತ್ತಾಗಿತ್ತು ಇವತ್ತೇನೋ ಕಾದ ಕೂತೈತಿ ನಮ್ಗೆ ಅಂತೇಳಿ. ಟಾಸ್ ಗೆದ್ದವ್ರು ಆ್ಯಸ್ ಇಟ್ ಈಸ್ ಮ್ಯಾಚ್ ಗೆದ್ದು ಗೊತ್ತೈತಿ. ಚೇಸ್ ಮಾಡಿದವರು ಇಡೀ ಇದ್ರೊಳಗೆ ಗೆದ್ದು ಬಿಟ್ಟಾರು. ಇವತ್ತು ಮ್ಯಾಚ್ ಅವರ ಗೆದ್ದಾರು, ಚೇಸ್ ಮಾಡಿದವ್ರು ಗೆದ್ದಾರು. ಸೊ ಇವತ್ತು ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಅವರು ಅವರ ಟಾಸ್ ಗೆದ್ದ ಏನೈತಿ ಚೇಸ್ ಮಾಡ್ತೀವಿ ನಾವು ಸೀದಾ ಹೇಳ್ಬಿಡ್ತಾರೋ. ಆಮೇಲೆ ಓಕೆ ಆಯ್ತು, ನಾವು RCB ದವ್ರು ಬ್ಯಾಟಿಂಗ್ ಬರ್ತಾರೋ. ಒಟ್ಟೆ ಏನೈತಿ ನಮ್ಮ ಸ್ಮೃತಿ ಮಂದನವ್ರು ಓಪನಿಂಗ್ ಒಳಗೆ ಭಾಳ ಅಂದ್ರೆ ಭಾಳ ಹೊಡ್ಲತ್ರು, ಆದ್ರೆ ಭಾಳ ಅವಸರು ಮಾಡಿದ್ರು ಹೇಳ್ಬೇಕು. ಸೋಲಕ್ಕಿದ ಮೇಲ ಒಂದು ಸ್ವಲ್ಪ ಕಾರಣ ಅಂತ ಹೇಳ್ಬೇಕು. ಆದ್ರೆ ಏನೈತಿ ನಮ್ಮ RCB ಅವರು, ನಮ್ಮ ಸ್ಮೃತಿ ಮಂದನವ್ರು ಆಯ್ತು, ಉಳ್ಕಿದ ಟೀಮ್ನವ್ರು ಆಯ್ತು, ಏನೈತ್ರಿ ಎಲ್ಲ ಮನಸ್ಸು ಗೆದ್ದರು. ಆದ್ರೆ ಮ್ಯಾಚ್ ಒಂದ್ ಸ್ವಲ್ಪ ಗೆಲ್ಲಿರುತ್ತೆ ಹೇಳ್ಬೇಕು. ಎಲ್ಲ ರನ್ ಬಂದಿದ್ದಕ್ಕೆ ಅಂದ್ರೂ ಓವರ್ ಅಟ್ಯಾಕಿಂಗ್ ಮಾಡ್ಲಕ್ ಹೋದ್ರಂತ ಹೇಳ್ಬೇಕು. ನಮ್ಮ ಸ್ಮೃತಿ ಮಂದನವರು ಎಷ್ಟು 13 ಬಾಲಿಗೆ 26 ಹೊಡೆದ್ರ ಕರೆ. ಅಂದ್ರೆ ಓವರ್ ಅಂದ್ರೆ ಈ 4-6 ಬಂದಿರ್ಕರೆ ಒಂದ್ ಓವರ್ನಾಗ. ಇನ್ನ ಹೆಚ್ಚು ಹೊಡ್ಲಕ್ ಹೋಗಿದ್ರು. ಪವರ್ ಪ್ಲೇದಾಗ ಪುಷ್ ಮಾಡ್ಲಕ್ ಹೋಗಿ ಔಟ್ ಆದ್ರ ಹೇಳ್ಬೇಕು. ಸೊ ಆ ಕಡೆಯಿಂದ ಈ ಕಡೆ ಏನ್ ಬರ್ತೈತೆ, ಈ ಕಡೆ ಬರ್ತಾವ ನಮ್ಮ ಎಲಿಸ್ ಪೆರಿ ಅವ್ರಿಗೆ ಅಕ್ಕ ನಮಸ್ಕಾರ ಅಂತ ಹೇಳ್ಬೇಕು. ಇದಕ್ಕರ ಏನೈತಿ 81 ಗುರು. ನಮ್ಮ ಮೆನ್ಸ್ ಟೀಮಿಗೆ ಎ ಬಿಡಿ ಅವ್ರನ್ನ ಮ್ಯಾಚ್ ಮಾಡ್ಲತ್ತಾರ ಇವರು. ಆ ಪರಿ ವುಮೆನ್ಸ್ ಟೀಮ್ಗೆ ಆಪ್ತ ರಕ್ಷಕಿ ಅವ್ರು, ನಮಗೆ ಆಪ್ತ ರಕ್ಷಕ, ಇವ್ರು ನಮ್ಮ ಆಪ್ತ ರಕ್ಷಕಿ ಹಂಗೆ ಹೇಳ್ಬೇಕು. ಹೆಂಗದ ಆಡೋದು ಪ್ರತಿ ಮ್ಯಾಚ್ನಾಗ ಇವ್ರ ನಾನು ಸೈಕಲ್ ಏನಂದ್ರೆ ಇವ್ರ ಪರ್ಸಾಗಿ ಹಚ್ಕೊಂಡವ್ರು ಪ್ರತಿ ಮ್ಯಾಚ್ನು ಬಂದು ನಮ್ಮನ್ನ ಇವ್ರು ಕಾಪಾಡೋಕವ್ರು. ಏನು ಮಾಡಿದಾರ ಉಳ್ಕಿದ ಪ್ಲೇಯರ್ಸ್ಗಳು ಅರ್ಥ ಆಗೋತೈತಿ. ಸೊ ಈ ಕಡೆ ರಾಘವಿ ಬಿಸ್ಟೋರ್ ಏನ್ ಬರ್ತಾರೋ ಅವರು ಭಾಳ ಹೊಡ್ಲಿಕ್ಕೆ ಹೋಗಿ ಔಟ್ ಹಾಕೋರು. ಈ ಕಡೆ ಏನೈತಿ ಅವಾಗ ಬರ್ತಾರ ನೋಡ್ರಿ, ಒಂದು ರಿಚಾ ಘೋಷು ಮತ್ತು ಎಲಿಸ್ ಪೆರಿ ಅವ್ರು ಏನ್ ಮಾಡ್ತಾರ ನೋಡ, ಸ್ವಲ್ಪ ಆ ಕಡೆ ಈ ಕಡೆ ಆಡ್ತಿರ್ತಾರೋ. ಸೊ ಅವ್ರನ್ನು ಎಟ್ ಹಾಕೈತೆ ತಳಗ್ ಪುಷ್ ಮಾಡ್ಕೊತವ್ರು. ಕನಿಕಾ ಊಜಾ ಅವ್ರ ಅಂತಂದ್ರು, ಅವ್ರು ಭಾಳ ಆಡ್ಲಿಲ್ಲ. ಈ ಕಡೆ ರಿಚಾ ಘೋಷ್ ಅವ್ರನ್ನ ಅಂತಂದ್ರು, ಅವ್ರು ಸ್ವಲ್ಪ ಒಂದೆರಡು 6 ಹೊಡೆದ. ಇವ್ರ ಮೇಲೆ ಭಾಳ ನಂಬಿಕೆ ಇದು ಇತ್ತು. ಆರ ಲಗುಟ್ ಸ್ವಲ್ಪ ಔಟ್ ಅದಾರ ಅವ್ರು. ಇದಕ್ಕೆ ಲಗುಟ್ ಬಂದಿದ್ರಲ್ಲ, ಔಟ್ ಆಗಿ ಹೋದ್ರು. ಎಲಿಸ್ ಪೆರಿ ಅವರು ಇಡೀ RCB ಟೀಮಿನ ಭಾರ ಎಲ್ಲ ತಮ್ಮ ಹೆಗಲ ಮೇಲೆ ಹೊರ್ಕೊಂಡು ಪೂರಾ ಇವತ್ತು ನಮ್ಮ RCB 168 ರನ್ ಆಗ್ಬೇಕಾದ್ರೆ ಅವ್ರದ 80% ಆದ್ರು. 80-90% ಅವ್ರದ ಕಾರಣ ಐತೆ ಅಂತ ಹೇಳ್ಬೇಕು. ಮತ್ತು ಇನ್ನೇನೈತಿ ಈ ಕಡೆ ನಮ್ಮ ಎಲಿಸ್ ಪೆರಿ ಅವ್ರು ಔಟ್ ಆಗಿಂದ ಕಿಮ್ ಗಾರ್ತ ಮತ್ತು ಜಾರ್ಜ್ ವಿರಾಮ ಇವರು 4-6 ಹೊಡೆದು ಎಲ್ಲ ಒಂದು ಸ್ವಲ್ಪ ಇದು ಮಾಡಿ. ಸೊ ಎಲ್ಲಾರು ಸೇರಿ 160 ಓವರ್ 168 ಹೊಡಿತಾರೆ ನಮ್ಮ RCB ಅವರು. ಸೊ ಮುಂಬೈದವ್ರಿಗೆ ಇದು ಗೊತ್ತಿರ್ತೈತಲ್ಲ, ಯಾವುದು ಟಾರ್ಗೆಟ್ ಗೊತ್ತಿರ್ತೈತಿ. ಸೊ ಚೇಂಜ್ ಮಾಡೋತ್ತೆ ಫಿಂಗರ್ಸ್ ಕ್ರಾಸ್ ಬಂದಿರ್ತಾವ್ರು. ನಾವು ಒಂದು ನಮ್ಗೆ ಗೊತ್ತಿತ್ತು ಮ್ಯಾಚ್ ಮುಗಿದ್ಮೇಲೆ ಒಂದು 10-20 ರನ್ ಶಾರ್ಟ್ ಆದ್ರು. ಎದಕ್ಕಾರ 168 ಅಂತ ಏನು ದೊಡ್ಡ ಸ್ಕೋರ್ ಅಲ್ಲ, ಬೆಂಗಳೂರು ಸ್ಟೇಡಿಯಮ್ದಾಗ ಸಾಣದೈತಿ ಅಂತ ಅನಿಸಿತ್ತು. ನೋಡಿ ಹೆಂಗೆ ಬಾಲಿಂಗ್ ಇರ್ತಾರೆ ನಮ್ಮ RCB ಮೇಲೆ ಒಂದು ಸ್ವಲ್ಪ ಇದು ಇರ್ಲತ್ತೆ ಅನ್ಕೊಂಡಿದ್ವಿ. ಅವಾಗ ಬ್ಯಾಟಿಂಗ್ ಬರ್ತಾವ ನೋಡಿ ಯಸ್ತಿಕಾ ಭಾಟಿಯಾ ಮತ್ತು ಈ ಕಡೆ ಹ್ಯಾಲಿ ಮ್ಯಾಥ್ಯೂಸ್ ಸರ್ ಹಾಕಾರು. ಏನು ಹೊಡ್ಲತ್ರು ಬಂದು ಕೂಡಲೇ 8 ರನ್, 1 ಓವರ್ಗೆ 8 ರನ್. ಯಸ್ತಿಕಾ ಭಾಟಿಯಾ ಅವ್ರು ಇವ್ರ ತಗ ಫುಲ್ ಅಂಜಿಕೆ ಹಾಕಿದ್ರು. ಅವ್ರೆ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಅವರು ನಮ್ಮ RCB ಅವ್ರ ಮೇನ್ ಅಂದ್ರೆ ಬರೀ ವೈಡ್ ಬಾಲ್ ಹಾಕ್ಯಾರ. ಆದ್ರೆ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಅವ್ರಂತೂ ಹೆಚ್ಚಿಗೆ ವೈಡ್ ಹೋಗಿಲ್ಲತ್ತಾರ. ಒಟ್ಟು ಅದೊಂದು ಸ್ವಲ್ಪ ಏನರ ಕಂಟ್ರೋಲ್ ಮಾಡ್ರೆ ಒಂದು ಸ್ವಲ್ಪ ಚಲೋ ಆಗತ್ತೆ ಹೇಳ್ಬೇಕು. ಈ ಕಡೆ ಅವ್ರು ಏನು ಮುಗಿತಾರೋ 1 ಓವರ್ನಾಗ 2 4 ಕೊಟ್ಟ ಎಕ್ಸ್ಪೆನ್ಸಿವ್ ಅವ್ರು. ನೆಕ್ಸ್ಟ್ ಅವ್ರದಾಗಿಂದ ಕಿಮ್ ಗಾರ್ತವ್ರು ಏನು ಬರ್ತಾರೋ ಒಂದು ಸ್ವಲ್ಪ ಆಟ ಹೊಳಿಸಿರುತ್ತೆ ಹೇಳ್ಬೇಕು. ಒಂದು ಸ್ವಲ್ಪ ನಮ್ಮ RCB ಫ್ಯಾನ್ಸ್ಗೆಲ್ಲ ಉಸಿರು ಒಂದು ಸ್ವಲ್ಪ ಇದು ಮಾಡಿರ್ತ ಹೇಳ್ಬೇಕು. ಇದಕ್ಕಾರ ಬಂದ ಕೂಡಲೇ ಯಸ್ತಿಕಾ ಭಾಟಿಯಾ ಅವ್ರದ್ದು LBW ಮಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಕೂ ಇಡ್ಲತ್ತ ನಮ್ಮ RCB ಫುಲ್ ಫ್ಯಾನ್ಸ್ ಎಲ್ಲ. ಅವ್ರದಾಗಿಂದ ಈ ಕಡೆ ಏನು ಬರ್ತಾರೆ 3ನೇ ನಂಬರ್ ಬರ್ತಾರೆ ನೋಡ್ರಿ. ಅವ್ರು ಬಂದು 3ನೇ ನಂಬರ್ ಬರ್ತಾರಲ್ಲ, ಅವರು ಯಾರು ಬೇರೆ ನ್ಯಾಥಿಸ್ ಯುವರ್ಮೌಂಟ್. ಇವ್ರು ಅಂತೂ ಏನು ಹೊಡಿದ್ರು ಅಪ್ಪ, 30+ ರನ್ ಆಡಿದ್ರು. ಕರೆ ಯಾವ ಸ್ಟ್ರೈಕ್ ರೇಟ್ನ ಆಡೋದು, 200 ಸ್ಟ್ರೈಕ್ ರೇಟ್ನ ಆಡಿದ್ರು. ನಮ್ಮ ಪೂರ ಅರ್ಧ ನಮ್ಮ RCB ಸೋಲಕ್ಕೆ ಇವ್ರ ಕಾಣತ್ತೆ ಹೇಳ್ಬೇಕು. ಇದಕ್ಕೂ ಆ ಪರಿ ಬ್ಯಾಟಿಂಗ್ ಆಡಿದ್ರೆ ಹೇಳ್ಬೇಕು. ಒಟ್ಟು ಎಲ್ಲರಿಗೂ ಫುಲ್ ದಂಡಿಸಾರ್ತಿ ಹೇಳ್ಬೇಕು ನಮ್ಮ RCB ಬಾಲರ್ಸ್ಗೆ ಎಲ್ಲರಿಗೂ ಹೊಡೆದಾರ ಇವರು. ಸೊ ಅದಕ್ಕೆ ಒಂಥರ ನಮ್ಮ RCBಗೆ ಕಂಟಕ ಆದ್ರೆ ಹೇಳ್ಬೇಕು ಇವತ್ತಿನ ಮ್ಯಾಚ್ನ ಇವರು. ಸೊ ಅದಾಗಿಂದ ಈ ಕಡೆ ಹರ್ಮನ್ ಪ್ರೀತ್ ಕೌರ್ ಅವ್ರು ಅದಕ್ಕೂ ಜೂಯಿಂಕತ್ ಇವ್ರು ಆಗಿ ಬಂದರು. ಇವ್ರಂತೂ ಪೂರ ಲಾಸ್ಟ್ನೇ ತಗ ಅರ್ಧ ಮ್ಯಾಚ ಮುಗಿಸಿದ್ರು. ಅರ್ಧ ಮ್ಯಾಚ್ ಮುಗಿಸೋಗಿಂದ ಏನೈತಿ, ಇವ್ರು ಮುಗಿದಾಗ ಏನೋ ಚಾನ್ಸ್ ಇತ್ತು ನಮ್ಮ RCBಗೆ. ಮ್ಯಾಚ್ ಪೂರ ಟರ್ನ್ ಆಗಿದೆ ಇಲ್ಲಿ 19ನೇ ಓವರ್ಗೆ ನೋಡ್ರಿ. 19ನೇ ಓವರ್ ಏನು ಮುಗಿದಕ್ಕೆ ಬಂದಿರಲ್ಲ ಕನ್ನಿಕಾ ಊಜಾ ಅವರು. ಅಲ್ಲಿ ಪೂರಾ ಮ್ಯಾಚ್ ಹತ್ರ ಸತ್ಯ ನಾಶ ಆಗುತ್ತೆ ಹೇಳ್ಬೇಕು. ಇದಕ್ಕಾರ
ಬಂದ್ ಕೂಡಲೇ 16 10 ಪ್ಲಸ್ ಮ್ಯಾಲ ರನ್ ಕೊಟ್ರು. ಅಂದ್ರೆ 20ನೇ ಓವರ್ ಏನ್ 10 ಮೇಲೆ ರನ್ ಇತ್ರ ಹೊಡ್ಲಿಕ್ಕೆ ಕಷ್ಟ ಆಗತಿ. 6 ಬಂದಿದ್ ರನ್ ಎಲ್ಲ ಇನ್ನು 6 ಬಾಲಿಗೆ 6 ರನ್ ಅಟ್ಟಬೇಕಾಯ್ತು. ಸೊ 20 ರನ್ನಿಗೆ ಆಟ ಹೊಡೆದ ಆಗಿಂದ ಮುಗಿಸ್ಬಿಟ್ರು. ಆದ್ರೆ ಕರೆ 2 ಬಾಲಿಗೆ 2 ರನ್ ಇತ್ತು. ಆದ್ರೆ 4 ಹೊಡೆದ್ರಲ್ಲ, ಏನ್ ಮಾಡಕ್ ಬರಲ್ಲ. ಅದ್ರೊಳಗೆ ಇನ್ನಿಂಗ್ಸ್ ಟೈಮ್ ಅಂದ್ರೆ ಇಟ್ಟ ಟೈಮ್ ಒಳಗೆ ಇನ್ನಿಂಗ್ಸ್ ಮುಗಿಸ್ಬೇಕಿರ್ತೈತಿ. ಆ ಟೈಮ್ದಾಗ ಮುಗಿಸ್ಲಿಲ್ಲ. ಅದಕ್ಕೆ ಫೀಲ್ಡರ್ ಒಳಗ್ ಬಂದ್ರು, 4 ಹೊಡೆದ್ರು. ಆಮೇಲೆ ಮುಂಬೈದವ್ರು ಗೆದ್ರು. ಸೊ ನಮ್ಮ RCB ಸೋಲ್ಬೇಕಾಯ್ತು. ಸೊ ಸೋತ್ರು ಏನ್ ಫರಕ್ ಬೀಳಲ್ಲ. ಅದಕ್ಕೆ ಟಾಪ್ನ 1ನೇ ನಂಬರ್ ಇರ್ತಾರೆ ನಮ್ಮ RCB. ಮತ್ತೊಂದು ಮ್ಯಾಚ್ ಐತಿ UP ದವ್ರ ಜೋಡಿ 24 ತಾರೀಕ. ಸೊ ಅವತ್ತ ನಮ್ಮ RCB ಟೀಮ್ ಗೆದ್ದು ಟಾಪ್ನಾಗೆ ಗೆದ್ದ ಫೈನಲ್ ಹೋಲ್ಸಿದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.